ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಝಂಜರವಾಡ ಗ್ರಾಮದಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದ ಕಾವೇರಿ ಕುರಿತು ಗೀತೆ ಬದುಕಿ ಬರಲಿಲ್ಲ ಕಾವೇರಿ. ಸಾಹಿತ್ಯ ಮತ್ತು ಗಾಯನ ಶ್ರೀ HP ನಾಯಿಕ್, ಸಹಶಿಕ್ಷಕರು ಸನ್ಮತಿ ವಿದ್ಯಾಲಯ ಶೇಡ್ಬಾಳ್, ಸಾಕಿನ್ ಉಗಾರ್ BK, ತಾಲೂಕು ಅಥಣಿ, ಜಿಲ್ಲಾ ಬೆಳಗಾವಿ. ಮೊಬೈಲ್ ಸಂಖ್ಯೆ 9964763799. ಕೊಳವೆ ಬಾವಿಗೆ ಬಿದ್ದಿದ್ದ ಕಾವೇರಿ ಬದುಕಿ ಬರಲಿಲ್ಲ. ಕಾವೇರಿ ಬದುಕಿಗೆ ಜನರ ಪ್ರಾರ್ಥನೆಗೆ ಫಲ ಸಿಗಲಿಲ್ಲ. ದೇವರು ಫಲ ನೀಡಲಿಲ್ಲ, ದೇವರು ಫಲ ನೀಡಲಿಲ್ಲ. ಕೊಳವೆ ಬಾವಿಗೆ ಬಿದ್ದಂತ ಕಾವೇರಿ ಬದುಕಿ ಬರಲಿಲ್ಲ. ಕಾವೇರಿ ಬದುಕಿಗೆ ಜನರ ಪ್ರಾರ್ಥನೆಗೆ ಫಲ ಸಿಗಲಿಲ್ಲ. ದೇವರು ಫಲ ನೀಡಲಿಲ್ಲ, ದೇವರು ಫಲ ನೀಡಲಿಲ್ಲ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಝಂಜರವಾಡ ಗ್ರಾಮ. ಅಜಿತ ಮಾದರ ಸವಿತಾ ಮಾದರ ದಂಪತಿಗಳ ಕುಟುಂಬ. ಕೂಲಿ ಮಾಡುತ್ತಾ ಬಡತನದಲ್ಲಿ ಜೀವನ ನಡೆಸ್ಯಾರೋ. ಶನಿವಾರ ಸಂಜೆ ಕಟ್ಟಿಗೆ ತರಲು ತಾಯಿ ಹೊಲಕ ನಡೆದಾಳ. ತಾಯಿಯ ಬೆನ್ನು ಹತ್ತಿ ಮಕ್ಕಳು ಕೂಡ ಹೊಲಕ್ಕ ನಡೆದಾರೋ. ಬರಿದಾದ ಹೊಲದಲ್ಲಿ ಕಟ್ಟಿಗೆ ಆರಿಸಲು ತಾಯಿ ಹೋದಾಗ ಅಕ್ಕ ತಮ್ಮನ ಜೊತೆಯಲ್ಲಿ ಕಾವೇರಿ ಆಟಕ್ಕೆ ಇಳಿದಾಳ. ಅಕ್ಕ ತಮ್ಮನ ಜೊತೆಯಲ್ಲಿ ಕಾವೇರಿ ಆಟಕ್ಕೆ ಇಳಿದಾಳ. ಕಾವೇರಿ ಆಟಕ್ಕೆ ಇಳಿದಾಳ. ಕೊಳವೆ ಬಾವಿಗೆ ಬಿದ್ದಂತ ಕಾವೇರಿ ಬದುಕಿ ಬರಲಿಲ್ಲ. ಕಾವೇರಿ ಬದುಕಿಗೆ ಜನರ ಪ್ರಾರ್ಥನೆಗೆ ಫಲ ಸಿಗಲಿಲ್ಲ. ದೇವರು ಫಲ ನೀಡಲಿಲ್ಲ, ದೇವರು ಫಲ ನೀಡಲಿಲ್ಲ. ಅನ್ನಪೂರನ ಕಾವೇರಿ ಪವನ ಸಹೋದರರು ಸೇರಿ ನಕ್ಕು ನಲಿಯುತ್ತಾ ಓಡ್ಯಾಡಿ ಆಡುತ್ತ ಸಂತಸ ಪಟ್ಟಾರು. ಅನ್ನಪೂರನ ಕಾವೇರಿ ಪವನ ಸಹೋದರರು ಸೇರಿ ನಕ್ಕು ನಲಿಯುತ್ತಾ ಓಡ್ಯಾಡಿ ಆಡುತ್ತ ಸಂತಸ ಪಟ್ಟಾರು. ನಕ್ಕು ನಲಿಯುತ್ತಾ ಆಡುತ್ತ ಹೋಗಿ ಕಾವೇರಿ ಬಿದ್ದಾಳು. ನಕ್ಕು ನಲಿಯುತ್ತಾ ಆಡುತ್ತ ಹೋಗಿ ಕಾವೇರಿ ಬಿದ್ದಾಳು. ಬಲಿಗಾಗಿ ಬಾಯಿ ಬಿಟ್ಟ ಕೊಳವೆ ಬಾವಿಗೆ ಕಾವೇರಿ ಬಿದ್ದಾಳು. ಬಲಿಗಾಗಿ ಬಾಯಿ ಬಿಟ್ಟ ಕೊಳವೆ ಬಾವಿಗೆ ಕಾವೇರಿ ಬಿದ್ದಾಳು. ಚೀರುತ್ತ ಒಳಗಡೆ ಜಾರ್ಯಾಳು. ಕೊಳವೆ ಬಾವಿಗೆ ಬಿದ್ದಂತ ಕಾವೇರಿ ಬದುಕಿ ಬರಲಿಲ್ಲ.
ಕಾವೇರಿ ಬದುಕಿಗೆ ಜನರ ಪ್ರಾರ್ಥನೆಗೆ ಫಲ ಸಿಗಲಿಲ್ಲ, ದೇವರು ಫಲ ನೀಡಲಿಲ್ಲ, ದೇವರು ಫಲ ನೀಡಲಿಲ್ಲ. ಕೊಳವೆ ಬಾವಿಗೆ ಬಿದ್ದ ಕಾವೇರಿ ಅಕ್ಕನ ನುಡಿ ತಮ್ಮ, ಚೀರುತ್ತ ಅಳುತ್ತ ಓಡೋಡಿ ಹೋಗಿ ಅವ್ವಗ ಹೇಳ್ಯಾನು. ಹೆತ್ತ ತಾಯಿ ಅಳುತ್ತ ಓಡುತ್ತ ಹೌಹರಿ ಬಂದಾಳು, ಎಲ್ಲಿ ಅದಾಳ ನನ್ನ ಮಗಳಂತ ಮಗಳನ್ನ ನೋಡ್ಯಾಳು. ಹಗ್ಗ ಬಿಟ್ಟು ಮಗಳನ್ನ ತೆಗ್ಯಾಕ ತಾಯಿ ನೋಡ್ಯಾಳು, ಸಾಧ್ಯವಾಗದಾಗ ಸುತ್ತಮುತ್ತಲಿನ ಜನರನ್ನ ಕರೆದಾಳು. ಜನರೆಲ್ಲ ಸೇರಿ ಪ್ರಯತ್ನ ಪಟ್ಟರು ಸಾಧ್ಯವಾಗದಾಗ ಕೂಡಲ ವಿಷಯ ಅಧಿಕಾರಿ ವೃಂದಕ್ಕೆ ಸುದ್ದಿ ಮುಟ್ಟಿಸ್ಯಾರು, ಜನರು ಸುದ್ದಿ ಮುಟ್ಟಿಸ್ಯಾರು. ಕೊಳವೆ ಬಾವಿಗೆ ಬಿದ್ದಂತ ಕಾವೇರಿ ಬದುಕಿ ಬರಲಿಲ್ಲ, ಕಾವೇರಿ ಬದುಕಿಗೆ ಜನರ ಪ್ರಾರ್ಥನೆಗೆ ಫಲ ಸಿಗಲಿಲ್ಲ, ದೇವರು ಫಲ ನೀಡಲಿಲ್ಲ, ದೇವರು ಫಲ ನೀಡಲಿಲ್ಲ. ಜನಪ್ರತಿನಿಧಿಗಳು ಅಧಿಕಾರಿಗಳು ಸ್ಥಳದಲ್ಲಿ ಸೇರ್ಯಾರು, ಕಾವೇರಿಯನ್ನು ರಕ್ಷಿಸಲು ಹರಸಾಹಸ ನಡೆಸ್ಯಾರು. ಅಧಿಕಾರಿಗಳು ರಕ್ಷಣಾ ತಂಡ ಸ್ಥಳದಲ್ಲಿ ಸೇರ್ಯಾರು, ಕಾವೇರಿಯನ್ನು ಸಂರಕ್ಷಿಸಲು ಹರಸಾಹಸ ನಡೆಸ್ಯಾರು. ಸತತವಾಗಿ 48 ತಾಸು ಕಾರ್ಯಾಚರಣೆ ನಡೆಸ್ಯಾರು, ಕಾವೇರಿಯನ್ನು ಕೊಳವೆ ಬಾವಿಯಿಂದ ಹೊರಗಡೆ ತೆಗೆದಾರು. ಅಷ್ಟರಲ್ಲಿ ಕಾವೇರಿ ಪ್ರಾಣ ಪಕ್ಷಿಯು ಹಾರಿತು, ಅಷ್ಟರಲ್ಲಿ ಕಾವೇರಿ ಪ್ರಾಣ ಪಕ್ಷಿಯು ಹಾರಿತು, ಪ್ರಾಣ ಪಕ್ಷಿಯು ಹಾರಿತು. ಕೊಳವೆ ಬಾವಿಗೆ ಬಿದ್ದಂತ ಕಾವೇರಿ ಬದುಕಿ ಬರಲಿಲ್ಲ, ಕಾವೇರಿ ಬದುಕಿಗೆ ಜನರ ಪ್ರಾರ್ಥನೆಗೆ ಫಲ ಸಿಗಲಿಲ್ಲ, ದೇವರು ಫಲ ನೀಡಲಿಲ್ಲ, ದೇವರು ಫಲ ನೀಡಲಿಲ್ಲ. ಕಾವೇರಿ ಜೀವಂತ ಇಲ್ಲದ ಸ್ಥಿತಿ ನೋಡಿ ಹೆತ್ತ ಕರಳು ಹರಿತು, ಮಗಳಿಗಾಗಿ ತಂದೆ ತಾಯಿಯ ಕೂಗು ಮುಗಿಲ ಮುಟ್ಟಿತು. ಕಾವೇರಿ ಜೀವಂತ ಇಲ್ಲದ ಸ್ಥಿತಿ ನೋಡಿ ಹೆತ್ತ ಕರಳು ಹರಿತು, ಮಗಳಿಗಾಗಿ ತಂದೆ ತಾಯಿಯ ಕೂಗು ಮುಗಿಲ ಮುಟ್ಟಿತು. ಎಲ್ಲರ ಪ್ರಯತ್ನ ವ್ಯರ್ಥವಾಗಿ ದೇವರ ಇಚ್ಛೆಯಂತೆ
ಎಲ್ಲರ ಪ್ರಯತ್ನ ವ್ಯರ್ಥವಾಗಿ ದೇವರ ಇಚ್ಛೆಯಂತೆ ಕಾವೇರಿ ನಮ್ಮನ್ನೆಲ್ಲ ಬಿಟ್ಟು ಕೈಲಾಸ ಸೇರಿದಳು. ಕಾವೇರಿ ನಮ್ಮನ್ನೆಲ್ಲ ಬಿಟ್ಟು ಕೈಲಾಸ ಸೇರಿದಳು, ದೇವರ ಸನ್ನಿಧಿ ಸೇರಿದಳು. ಕೊಳವೆ ಬಾವಿಗೆ ಬಿದ್ದಂತ ಕಾವೇರಿ ಬದುಕಿ ಬರಲಿಲ್ಲ. ಕಾವೇರಿ ಬದುಕಿಗೆ ಜನರ ಪ್ರಾರ್ಥನೆಗೆ ಫಲ ಸಿಗಲಿಲ್ಲ. ದೇವರು ಫಲ ನೀಡಲಿಲ್ಲ, ದೇವರು ಫಲ ನೀಡಲಿಲ್ಲ. ನಾವು ಮಾಡುವ ನಿರ್ಲಕ್ಷ್ಯದಿಂದ ಇಂತಹ ಘಟನೆಗಳು ಎಂದಿಗೂ ಕೂಡ ಮರುಕಳಿಸದಂತೆ ಎಚ್ಚರವಾಗಬೇಕು. ನಾವು ಮಾಡುವ ನಿರ್ಲಕ್ಷ್ಯದಿಂದ ಇಂತಹ ಘಟನೆಗಳು ಎಂದಿಗೂ ಕೂಡ ಮರುಕಳಿಸದಂತೆ ಎಚ್ಚರವಾಗಬೇಕು. ನಾವು ನೀವು ಅವರಿವರೆನ್ನದೆ ಎಲ್ಲರೂ ಒಂದಾಗಿ, ನಾವು ನೀವು ಅವರಿವರೆನ್ನದೆ ಎಲ್ಲರೂ ಒಂದಾಗಿ ಖಾಲಿ ಇರುವ ಕೊಳವೆ ಬಾವಿಗಳ ತಪ್ಪದೆ ಮುಚ್ಚೋಣ. ಖಾಲಿ ಇರುವ ಕೊಳವೆ ಬಾವಿಗಳ ತಪ್ಪದೆ ಮುಚ್ಚೋಣ. ಮುಗ್ಧ ಮಕ್ಕಳನ್ನು ಉಳಿಸೋಣ, ಮುಗ್ಧ ಮಕ್ಕಳನ್ನು ಉಳಿಸೋಣ, ಮುಗ್ಧ ಮಕ್ಕಳನ್ನು ಉಳಿಸೋಣ.